ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದೀರಾ? ನಿನ್ನೆಯಿಂದ ಕೆಲವು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಮುಷ್ಕರಕ್ಕೆ ಯಾವ ರೀತಿ ಬೆಂಬಲ ವ್ಯಕ್ತ ಆಗ್ತಾ ಇದೆ? ಈಗ ಇದು ನಾವು ಜುಲೈ 15ನೇ ತಾರೀಕು ನೋಟಿಸ್ ಕೊಟ್ವಿ ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆ ನಡೆದಿದ್ದು 4ನೇ ತಾರೀಕು. ನಾವು ಅವಸರದಲ್ಲಿ ಮುಷ್ಕರದ ನೋಟಿಸ್ ಕೊಡಲಿಲ್ಲ. 4ನೇ ತಾರೀಕಿಂದ 15ನೇ ತಾರೀಕುವರೆಗೂ ಸಾಕಷ್ಟು ವಿಚಾರ ಮಂಥನ ಮಾಡಿ ಹಲವಾರು ಮಟ್ಟಗಳಲ್ಲಿ ನಮ್ಮ ಆಂತರಿಕವಾಗಿ ಸಭೆ ನಡೆಸಿ ಆ ನಂತರ ನಾವು ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಮುಷ್ಕರದ ನೋಟಿಸ್ ಕೊಟ್ಟ ಮೇಲೂ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. 17ನೇ ತಾರೀಕು ಜುಲೈ 1ರಿಂದ ನಾವು ಎಸ್ಮಾ ಜಾರಿ ಮಾಡಿದ್ದೀವಿ. 6 ತಿಂಗಳ ಕಾಲ ಸಾರಿಗೆ ನಿಗಮಗಳಲ್ಲಿ ಮುಷ್ಕರ ನಡೆಯೋಗಿಲ್ಲ ಅಂಥೇಳಿ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ. ಮತ್ತು ಎರಡನೇದು ಏನು ಮಾಡಿದ್ದಾರೆ, ಲೇಬರ್ ಇಲಾಖೆಗೆ ಕನ್ಸಿಲೇಷನ್ಗೆ ರೆಫರ್ ಮಾಡಿಸಿದ್ದಾರೆ. ಮೊನ್ನೆ 28ನೇ ತಾರೀಕು ಕನ್ಸಿಲೇಷನ್ ನಡೀತು. ಆದರೆ ಮುಖ್ಯಮಂತ್ರಿನೇ ತೀರ್ಮಾನ ಮಾಡಿ ಇತ್ಯರ್ಥ ಮಾಡಬೇಕಾದ ವಿಚಾರನ ಒಬ್ಬ ಕನ್ಸಿಲೇಷನ್ ಆಫೀಸರು ಲೇಬರ್ ಕಮಿಷನರು ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಂದಿನ ಸಭೆ ಅದು 2ನೇ ತಾರೀಕು ಆಗಸ್ಟ್ಗೆ ಹೋಗಿದೆ. ಬಟ್ ಈ ಮಧ್ಯದಲ್ಲಿ ನಾವು ರಾಜ್ಯದ ಎಲ್ಲ ಕಡೆಗೂ ಕೂಡ ಡಿಪೋ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಎಲ್ಲ ಮತ್ತು ಕರಪತ್ರಗಳ ವಿತರಣೆ, ಸಾಮಾಜಿಕ ಜಾಲತಾಣಗಳ ಮೂಲಕ ಜನಗಳಿಗೆ ವಿಷಯ ತಿಳಿಸೋದು, ಈ ಎಲ್ಲ ಕೆಲಸಗಳ ಮೂಲಕ 1,15,000 ಜನರಿಗೆ ಸರಿಯಾದಂಥ ತಿಳುವಳಿಕೆಯನ್ನು ಮತ್ತು ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಇದು ರಾಜ್ಯ ಮಟ್ಟದ ಒಂದು ಉಪ ಸತ್ಯಾಗ್ರಹ ಕಾರ್ಯಕ್ರಮ. ಇದು ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ. 4ನೇ ತಾರೀಕು ಒಳಗಡೆ ಸರ್ಕಾರ ಈಗಲೂ ಕರೆದು ಮಾತಾಡಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ಅವಕಾಶ ಇದೆ. ಸರ್ಕಾರ ಅದನ್ನು ಮೀರಿ ನಾವು ಮುಷ್ಕರ ಎದುರಿಸ್ತೀವಿ ಅಂದರೆ 5ನೇ ತಾರೀಕು ಬೆಳಿಗ್ಗೆ 6 ಗಂಟೆಯಿಂದ ರಾಜ್ಯದ ಯಾವುದೇ ಡಿಪೋಯಿಂದನೂ ಒಂದು ಬಸ್ ಕೂಡ ಆಚೆ ಬರೋದಿಲ್ಲ. ಸೊ ಅಂಥ ಒಂದು ವಿಶ್ವಾಸ ಇದೆ. ಅಧಿಕಾರಿಗಳು ಕೂಡ ಈ ಬಾರಿಯ ಮುಷ್ಕರದಲ್ಲಿ ನಮಗೆ ಅವರನ್ನು ನಾವು ಅಪೀಲ್ ಮಾಡ್ಕೊಂಡಿದ್ದೀವಿ, ನಮ್ಮ ಹೋರಾಟಕ್ಕೆ ಸಹಕಾರ ಕೊಡಿ. ಯಾಕಂದರೆ ಇಡೀ ಸಾರಿಗೆ ನೌಕರರು 1,17,000 ಜನ ನೌಕರರು ಮತ್ತು ಸುಮಾರು 10,000 ಜನ ಅಧಿಕಾರಿಗಳು ಸುಮಾರು 7 ವರ್ಷಗಳ ಕಾಲ ವೇತನ ಪರಿಷ್ಕರಣೆಯಿಂದ ವಂಚಿತರಾಗ್ತಾರೆ. ಅದರಿಂದ ಈ ಪರಿಸ್ಥಿತಿ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಬೆಂಬಲಿಸಿ ಅಂತ ಅವ್ರನ್ನೂ ಕೇಳಿದ್ದೀವಿ. ಅವರು ಸಹ ಬೆಂಬಲಿಸ್ತಾರೆ ಅನ್ನೋಂಥ ನಂಬಿಕೆ ಇದೆ. ಪರ್ಯಾಯವಾಗಿ ಖಾಸಗಿ ಬಸ್ಗಳ ಮೂಲಕ ಬಸ್ ಓಡಿಸೋ ಪ್ಲಾನ್ ಮಾಡ್ತಾ ಇದೆ. 2,000 ಖಾಸಗಿ ಬಸ್ಗಳನ್ನ ಕೊಡಿ ಅಂತ ಖಾಸಗಿ ಬಸ್ ಮಾಲೀಕರಿಗೆ ಸಭೆ ಮಾಡಿದೆ ಸರ್ಕಾರ. ಇಲ್ಲೇ ಒಂದು ಕಡೆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಅಲ್ವಾ ಇದು? ಸರ್, ಇವತ್ತು ಸರ್ಕಾರ ಈ ಥರದ ವಿಧಾನಗಳಿಂದ ಅವರೇನಾದರೂ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಹೋದರೆ ಖಂಡಿತವಾಗಲೂ ಈ ರಾಜ್ಯದ ಜನತೆ ಅವರನ್ನು ಕ್ಷಮಿಸೋದಿಲ್ಲ. ನಾವು 2021 ಏಪ್ರಿಲ್ ತಿಂಗಳಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಡೆದ ಮುಷ್ಕರದಲ್ಲೂ ನಾವು ನೋಡಿದ್ದೀವಿ. ಸಾರಿಗೆ ಬಸ್ಗಳು ನಮ್ಮ ಬಸ್ ಸ್ಟ್ಯಾಂಡ್ಗಳಿಗೆ ಬಂದುಬಿಡ್ತು. ಆದರೆ ರಾಜ್ಯದ ಜನ ಬಸ್ಸನ್ನು ಹತ್ತಲಿಲ್ಲ. ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಸರ್ಕಾರಕ್ಕೆ ದೊಡ್ಡ ರೀತಿ ಮುಖಭಂಗ ಅವತ್ತು ಆಯಿತು. ಸಿದ್ದರಾಮಯ್ಯನವ್ರಿಗೂ ಕೂಡ ನಾವು ಎಚ್ಚರಿಕೆ ಕೊಡ್ತೀವಿ. ರಾಜ್ಯದ ಜನ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಸಾರಿಗೆ ನೌಕರರ ಸೇವೆಯಲ್ಲಿ ಸಂಪೂರ್ಣವಾಗಿ ಸಂತುಷ್ಟರಾಗಿದ್ದಾರೆ. ನೀವು ಅವ್ರನ್ನ ಎದುರಾಕ್ಕೊಂಡು ಪ್ರೈವೇಟ್ ಬಸ್ಗಳನ್ನು ನಾವು ನಡೆಸ್ತೀವಿ ಅಂತ ಹೋದರೆ ರಾಜ್ಯದ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ. ಈ ಮುಷ್ಕರನ ಮುರಿದ್ರೆ ಮುಂದೆ ಇದರ ರಾಜಕೀಯ ಪರಿಣಾಮ ಕೂಡ ನೀವು ಎದುರಿಸಬೇಕಾಗತ್ತೆ. ಆ ಪಿಚ್ಚಿಗೆ ಈ ರಾಜ್ಯದ ಜನರನ್ನ ಸಾರಿಗೆ ನೌಕರನ್ನ ಎದುರಾಕೋಬೇಡಿ ಅಂತ ನಾವು ಹೇಳ್ತೀವಿ. ಸರ್, ಮುಷ್ಕರ ಸಕ್ಸಸ್ ಆಗೋದು ಸರ್, ಇವತ್ತು ಸಾರಿಗೆ ನೌಕರರು ಇದು ಉಳಿವು ಅಳಿವಿನ ಪ್ರಶ್ನೆ. ಈ ಮುಷ್ಕರ ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರು ಯಶಸ್ವಿ ಮಾಡದೇ ಇದ್ದರೆ, ವಿಫಲ ಆದರೆ 1/20ರಿಂದ ಬರಬೇಕಾದ 38 ತಿಂಗಳ ಅರಿಯರ್ಸ್ಗೆ ಸಂಚಕಾರ ಬರುತ್ತೆ. ಮತ್ತು 1/24ರಿಂದ 4 ವರ್ಷದ ಒಪ್ಪಂದ 1/3/27 ಮುಂದಕ್ಕೆ ಹೋಗುತ್ತೆ. ಅದರಿಂದ ಸಾರಿಗೆ ನೌಕರರು ಸಂಪೂರ್ಣವಾಗಿ ಇವತ್ತು ದೊಡ್ಡ ಆಘಾತ ಆಗುವಂಥ ಒಂದು ಸಂದರ್ಭ ಬರುತ್ತೆ. ಅದಕ್ಕೆ ಖಂಡಿತವಾಗಲೂ ಸಾರಿಗೆ ನೌಕರರು ತಯಾರಿಲ್ಲ. ಮುಷ್ಕರ ಯಶಸ್ವಿಯಾಗುತ್ತೆ. ಸರ್ಕಾರ ಅಡ್ಡದಾರಿ ಹಿಡಿದ್ರೆ ಸರ್ಕಾರನೇ ನಾವು ಧಿಕ್ಕಾರ ಕೂಗುವಂಥ ಸಂದರ್ಭ ಬರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.